ಆಗಿ ಎಲ್ರು ನನ್ನ ಹತ್ರ ಒಂದ್ ಕ್ವಶನ್ ಕೇಳ್ತಾ ಇರ್ತೀರಾ, ಕೋಕೋನಟ್ ವಾಟರ್ ಕುಡಿಬೇಕೋ ಬೇಡ ಅಂತ ಹೇಳಿ. ಎಸ್, ಡಯಾಬಿಟಿಸ್ ಇದ್ದವರು ನ್ಯಾಚುರಲ್ ಕಂಟೆಂಟ್ ಇದ್ರೂ ಕೂಡ ಕೋಕೋನಟ್ ವಾಟರ್ ಅನ್ನ ಮಾಡರೇಷನ್ ಅಲ್ಲಿ ಕುಡಿಬಹುದು. ಯಾಕಂತಂದ್ರೆ ಇದ್ರೊಳಗ ನ್ಯಾಚುರಲ್ ಆಗಿ ಎಲೆಕ್ಟ್ರೋಲೈಟ್ಸ್ ಇರೋದ್ರಿಂದ ಮತ್ತ ಇದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಲೋ ಇರೋದ್ರಿಂದ ಡಯಾಬಿಟಿಸ್ ಇದ್ದವರು ಕೋಕೋನಟ್ ವಾಟರ್ ಅನ್ನ ಕುಡಿಬಹುದು. ಆದ್ರೆ ಒಂದು ನೆನ್ಪಿಟ್ಕೊಳ್ರಿ, ನೀವು ಕೋಕೋನಟ್ ವಾಟರ್ ಕುಡಿಬೇಕು ಅಂತಂದ್ರೆ ಅದನ್ನ ಯಾವ ತರ ಕೋಕೋನಟ್ ಅನ್ನ ಚೂಸ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವೆಲ್ಲ ನೋಡಿರ್ಬೋದು, ಬರೇ ನೀರಿರುವಂತ ಕೋಕೋನಟ್, ಅದಕ್ಕ ಟೆಂಡರ್ ಕೋಕೋನಟ್ ಅಂತೀವಿ. ಇನ್ನೊಂದು ಗಂಜಿ ಇರುತ್ತ ಅಥವಾ ತಿಕ್ ಆಗಿರುವಂತಹ ಕೊಬ್ಬರಿ ಇರುವಂತ ಕೋಕೋನಟ್. ಈ ಮೂರೊಳಗ ಗಂಜಿ ಮತ್ತೆ ತಿಕ್ಕಿರುವಂತ ಕೊಬ್ಬರಿ ಇರುವಂತ ಕೋಕೋನಟ್ ವಾಟರ್ ಅನ್ನ ಡಯಾಬಿಟಿಸ್ ಇದ್ದವರು ಕುಡಿಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ನೀವು ಬರೇ ನೀರಿರುವಂತ ಎಳ್ನೀರು ಅಂದ್ರೆ ಟೆಂಡರ್ ಕೋಕೋನಟ್ ವಾಟರ್ ಅನ್ನ ಕುಡಿಬಹುದು. ಆದ್ರೆ ಮಾಡರೇಷನ್ ಒಳಗ್ ಕುಡಿಯುದಂದ್ರೆ ಅಟ್ ಅ ಟೈಮ್ 1 ಕಪ್ ಅಂದ್ರೆ 200 ml ಇಂದ 240 ml ವರೆಗೂ ನೀವು ಕೋಕೋನಟ್ ರೆಗ್ಯುಲರ್ ಆಗಿ ಕುಡಿಬಹುದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ರಿ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದವರು ಕೋಕೋನಟ್ ವಾಟರ್ ಅನ್ನ ಅವಾಯ್ಡ್ ಮಾಡ್ರಿ. ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಕೊಂಡು ಮೆಡಿಟೇಷನ್ ಮಾಡುವಂತವ್ರು ನೀವು ಕೋಕೋನಟ್ ವಾಟರ್ ಅನ್ನ ಒನ್ಸ್ ಇನ್ ಅ ವೀಕ್ ಆರ್ ಟ್ವೈಸ್ ಇನ್ ಅ ವೀಕ್ ಕೂಡ ಕುಡಿಬಹುದು.